ಕೆಲಸ ಮಾಡಬೇಕು ಮತ್ತು ಈ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಬಹಳ ಮುಖ್ಯವಾಗಿ ಮಧುಗಿರಿ ಕೂಡ ಅನ್ಯಾಯ ಆಗಿರುವಂತ ದೊಡ್ಡೇರಿ ಹೋಬಳಿ ಬಹಳ ದೊಡ್ಡ ಹೋಬಳಿ, ಅದೆಲ್ಲ ಒಂದೇ ಲೈನಿಗೆ ಬರ್ತಾವ ಪಂಚಾಯತಿಗಳೆಲ್ಲ, ಅಲ್ಲಿ ಕೂಡ ನೀರು ಕೊಡ್ಲಿಲ್ಲ. ಇದು ಯಾವ ರೀತಿಯ ನೀರಾವರಿ ಯೋಜನೆಗಳು? ನಾವೆಲ್ಲ 97-98ನೇ ಸಾಲಿನಿಂದ ನೀರಾವರಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಫಲವಾಗಿ ಇವತ್ತು ಅಪ್ಪರ ಭದ್ರಾ ಆಗ್ತಾ ಇದೆ, ಎತ್ತಿನಹೊಳೆ ಆಗ್ತಾ ಇದೆ, ಹೇಮಾವತಿ ಬಂತು. ಆದ್ರೆ ನೀರಿನ ಹಂಚಿಕೆ ವಿಷಯದಲ್ಲಿ ರಾಜಕೀಯ ಸಲ್ಲದು, ತಾರತಮ್ಯ ಸಲ್ಲದು, ಅದು ಅಕ್ಷಮ್ಯ. ಅದರಿಂದ ಕಿರಣ್ ಕುಮಾರ್ ಅವರು ಆ 2 ಪಂಚಾಯತಿಗಳಿಗೆ ನೀರು ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಕೇಂದ್ರ ಮಂತ್ರಿಗಳಾದಂತ ಸೋಮಣ್ಣ ಅವರಿದ್ದಾರೆ, ಅವರು ಕೂಡ ನಾನು ತಿಳಿಸ್ತೀನಿ. ಮತ್ತೆ ಸರ್ಕಾರದಲ್ಲೇ ಕಿರಣ್ ಕುಮಾರ್ ಅವರು ಇರೋದ್ರಿಂದ ಅವರು ಮತ್ತು ಜಯಚಂದ್ರ ಅವರು ಕೂಡ ನಾನು ಹೇಳ್ತೀನಿ, ಎಲ್ಲರ ವಿಶ್ವಾಸ ತೆಗೆದುಕೊಂಡು ಈ ಭಾಗಕ್ಕೆ ನೀರು ತರುವಂತ, ಎಲ್ಲೆಲ್ಲಿ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅವರಿಗೆ ನೀರು ಕೊಡಿಸುವಂತ ಕೆಲಸವನ್ನ ಸರ್ಕಾರದಿಂದ ಮಾಡಿಸ್ಬೇಕು ಹಾಗೆ ಅಂತೇಳಿ ಇಲ್ಲೊಂದು ಪ್ರಾಜೆಕ್ಟ್ ಮಾಡಿದ್ವಿ. ಈ ಕುರೇಹಳ್ಳಿ, ರಾಮಲಿಂಗಾಪುರ ಮತ್ತು ಬುಕ್ಕಾಪಟ್ಟಣ ಕೆರೆ, ಅದು ಕೂಡ ಹಂಗೆ ನೆನೆಗುದ್ದಿ ಬಿದ್ದಿದೆ. ಅದಾಯ್ತಾ? ಅದು ಆಗಲಿಲ್ಲ. ಅದು ಕೂಡ ಅಲೋಕೇಶನ್ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಇನ್ನು ನೀರಾವರಿ ವಿಷಯದಲ್ಲಿ ಈ ಹೋಬಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ಅಕ್ಕಪಕ್ಕದ 2 ಕಿಲೋಮೀಟರ್ ದೂರದಲ್ಲೇ ನೀವು ಪೈಪ್ ಲೈನ್ ಮಾಡ್ತೀರಿ, ನೀರು ಕೊಡ್ತೀರಿ, ಇನ್ನು 2 ಕಿಲೋಮೀಟರ್ ದೂರದಲ್ಲಿರುವಂತ ಕೆರೆಗಳಿಗೆ ನೀವು ನೀರು ಕೊಡಲ್ಲ ಅಂದ್ರೆ ಎಷ್ಟು ನೋವಾಗ್ತದೆ ಆ ಜನಗಳಿಗೆ. ಅದರಿಂದ ಮಧುಗಿರಿ ತಾಲೂಕಾಗಿರುವಂತ ಅನ್ಯಾಯವನ್ನು ಸರಿಪಡಿಸ್ಬೇಕು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದಷ್ಟು ಪಂಚಾಯತಿಗಳೇನಿದ್ದಾವೆ, ಬುಕ್ಕಾಪಟ್ಟಣ ಹೋಬಳಿಯ ಒಂದಷ್ಟು ಪಂಚಾಯತಿಗಳು, ಆ ಪಂಚಾಯತಿಗಳಿಗಾಗಿರುವಂತ ಅನ್ಯಾಯವನ್ನು ಕೂಡ ಸರಿಪಡಿಸ್ಬೇಕು. ಮತ್ತು